ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಉಷಾ ಅವರು ಬರೆದಿರ್ತಕ್ಕಂತಹ ಅಮ್ಮನಿಗೆ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನೆಲ್ ಅನ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇದರಿಂದ ನಿಮಗೂ ಕೂಡ ತುಂಬಾ ಉಪಯುಕ್ತವಾಗುತ್ತೆ. ಹಾಗೇನೆ ಈ ಕವಿತೆಯ ಬಗ್ಗೆ ಅಥವಾ ನನ್ನ ಚಾನೆಲ್ ಅಲ್ಲಿ ಅನೇಕ BCA ಪಠ್ಯಗಳಾಗಿರ್ಬೋದು, ಕಥಾ ಭಾಗಗಳಾಗಿರ್ಬೋದು, ಕವಿತೆಯ ಭಾಗಗಳಾಗಿರ್ಬೋದು ಎಲ್ಲವೂ ಕೂಡ ಇದೆ. ಅದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಲಿ, ನೀವು ಅದನ್ನ ಎಲ್ಲರೂ ಕೂಡ ತಿಳಿಸಿ ಅಥವಾ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಮೊದಲಿಗೆ ಅಮ್ಮನಿಗೆ ಅನ್ನುವಂತಹ ಒಂದು ಕವಿತೆಯ ಆಶಯವನ್ನ ಚರ್ಚೆ ಮಾಡಿ, ಆನಂತರ ಒಂದೊಂದೇ ಕವಿತೆಯನ್ನ ಓದ್ತಾ ಅದರ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲಿಗೆ ನಾವು ಈ 4ನೇ ಸೆಮಿಸ್ಟರ್ BCA ಅಥವಾ BCom ಯಾವುದೇ ವಿದ್ಯಾರ್ಥಿಗಳಾಗಿರ್ಲಿ 4 ಪದ್ಯಗಳಿರ್ತವೆ. ಆ 4 ಪದ್ಯದಲ್ಲಿ ಈಗ ಅಮ್ಮನಿಗೆ ಅನ್ನುವಂತಹ ಒಂದು ಪದ್ಯ ಇಲ್ಲಿ BCA ಗಿದೆ. ಇಲ್ಲಿ 6 ಅಂಕದ ಪ್ರಶ್ನೆಗಳು ಅಥವಾ 6 ಅಂಕಕ್ಕೆ ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ. ಇದೇ ಪದ್ಯದಲ್ಲಿ ಕವಿತ್ರಿಯ ಬಗ್ಗೆ ಅಥವಾ ಕವಯಿತ್ರಿಯ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗೇನೆ 10 ಅಂಕದ ಪ್ರಶ್ನೆಗಳು ಕೂಡ ನಿಮಗೆ ಬರ್ತವೆ. ಒಟ್ಟಾರೆಯಾಗಿ ಇವತ್ತಿನ ತರಗತಿ ನಿಮಗೆ 18 ಅಂಕಗಳಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ, ಈಗ ಆಶಯವನ್ನ ನಾವು ಚರ್ಚೆ ಮಾಡೋಣ. ನೋಡಿ, ಹರೆಯದ ಹೆಣ್ಣು ಇಲ್ಲಿ ಹರೆಯದ ಹೆಣ್ಣೊಬ್ಬಳು ತನ್ನ ತಾಯಿ ಮತ್ತು ಪರಂಪರೆಯಿಂದ ಬಂದಿರುವ ಎಚ್ಚರಿಕೆಗಳನ್ನ ಧಿಕ್ಕರಿಸಿ ಬದುಕನ್ನ ಎದುರಿಸುವಂತಹ ದಿಟ್ಟತನ, ಹಾಗೇನೆ ಅವಳ ಅದಮ್ಯ ಬಯಕೆ, ಉತ್ಸಾಹಗಳನ್ನ ಚಿಮ್ಮಿಸಿ ನಡೆಯುವ ಛಲಗಾರಿಕೆ, ಸಾಧಕಿಯಾಗುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಗಮನಾರ್ಹವಾಗಿ ಮೂಡಿ ಬಂದಿದೆ ಈ ಒಂದು ಕವಿತೆಯಲ್ಲಿ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ನೋಡಿ, ಸುಮಾರು 17 ವರ್ಷದ ಹುಡುಗಿ ಅಥವಾ ಆಧುನಿಕ ಹೆಣ್ಣು ಮಗಳು ಅಥವಾ ಹೊಸ ತಲೆಮಾರಿನ ಹೆಣ್ಣು ಮಗಳು ಹೇಗೆ ತನ್ನ ಸಂಪ್ರದಾಯ ಪರಂಪರೆಗಳ ಬಂಧನದಿಂದ ಹೇಗೆ ಹೊರಗಡೆ ಬರ್ತಾಳೆ ಅಂತಕ್ಕಂಥದ್ದು, ಅವಳ ತಾಯಿ ಕೆಲವೊಂದ್ ಕಡೆ ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನ ಧಿಕ್ಕರಿಸಿ ಅವಳು ತನ್ನತನವನ್ನ ಅಥವಾ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು. ನಾನು ಈ ಜಗತ್ತಿನಲ್ಲಿ, ಈ ಸಮಾಜದಲ್ಲಿ ನಾನು ಕೂಡ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವಳು ಇಲ್ಲಿ ತಾಯಿ ಮತ್ತು ಮಗಳ ನಡುವೆ ಒಂದು ವಾದ ಅಥವಾ ಸಂಭಾಷಣೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದನ್ನ ಇಲ್ಲಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಅಥವಾ ಆಧುನಿಕ ಹೆಣ್ಣು ಮಗಳ ಒಂದು ದಿಟ್ಟತನ, ಅದಮ್ಯ ಬಯಕೆ, ಹಾಗೇನೆ ಉತ್ಸಾಹ ಯಾವ ರೀತಿ ಇದೆ ಈ ಒಂದು ಕವಿತೆಯಲ್ಲಿ, ಅಥವಾ ಅವಳ ಛಲಗಾರಿಕೆ ಮತ್ತೆ ಎದೆಗಾರಿಕೆ, ಆತ್ಮಸ್ಥೈರ್ಯ ಎಲ್ಲವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಈಗ ಭಾವಾರ್ಥವನ್ನ ಕೇಳ್ತಾ ಹೋಗ್ತಾರೆ. ಆ ಭಾವಾರ್ಥವನ್ನ ಕೇಳಿದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ಯಾವ ರೀತಿ ಬರೀಬೇಕು ಅಂದ್ರೆ, ನೋಡಿ, ಈ ಒಂದು ಕವಿತೆಯ ಭಾಗವನ್ನು ಅಥವಾ ಈ ಪದ್ಯ ಭಾಗವನ್ನು ಉಷಾ ಅವರು ಬರೆದಿರ್ತಕ್ಕಂತಹ ಅಮ್ಮನಿಗೆ ಎನ್ನುವಂತಹ ಪದ್ಯ ಭಾಗದಿಂದ ಅಥವಾ ಕವಿತೆಯ ಭಾಗದಿಂದ ಆರಿಸಲಾಗಿದೆ ಅಂತ ಬರೆದು, ಆನಂತರ ನಾವು ನಾನು ಹೇಳ್ತಕ್ಕಂತಹ ಸಾರಾಂಶವನ್ನು ನೀವು ಬರೆದ್ರೆ ಅತ್ಯುತ್ತಮ ಅಂಕಗಳು ಖಂಡಿತ ಲಭಿಸ್ತವೆ ಅಂತ ನಾನು ಭಾವಿಸ್ತಾ, ಈಗ ಒಂದೊಂದೇ ಪದ್ಯವನ್ನು ಓದ್ತಾ ಆನಂತರ ಅದರ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ, ತಾತ್ಪರ್ಯವನ್ನ. ನೋಡಿ, ಬೇಡಮ್ಮ, ಇಲ್ಲಿ ಬೇಡಮ್ಮ ಬೇಡ, ಆಕಾಶದುದ್ದಗಲಕ್ಕೂ ನಿನ್ನ ಸೆರಗು ನೆರೆ ಹರಡಿ, ಬಿಸಿಲ ಮರೆಸಿ ಬದುಕಿನ ಹಸಿರ ಬಿಳಿಚಿಸಬೇಡ. ವರ್ಷ 17 ಸೆರಗು ಆಸಿ ಅಲೆದು ಕಂಡವರೆಲ್ಲ ಕಣ್ಣು ಹೊಡೆಯಬೇಡ. ಗಾಳಿ ಗುದುರೆ ಹತ್ತಿ ಗಂಡು ಬೇಡೆಂದು ನಿನ್ನಮ್ಮ ಅವಳಮ್ಮ ಇಲ್ಲಿ ಲಾಗಾಯತ್ತಿನಿಂದ ನನ್ನಂತಹ ಪಡ್ಡೆಗಳ ಎಲ್ಲ ಒಂದ್ ಕಡೆ ಪಡ್ಡೆಗಳ ಕಿವಿಯಲ್ಲಿ ಊದಿದ ಪುಂಗಿ ನೀನು ಊದಬೇಡ, ಕಿವಿಯಲ್ಲೂದಿದ ಪುಂಗಿಯ ನೀನು ಊದಬೇಡ. ಈಗ
ಇಲ್ಲಿ ಎಲ್ಲ ಒಂದ್ ಕಡೆ ತಾನೇ ಎಡೆಯಾಡಿಸುತ್ತಿದ್ದೇನೆ, ನಾನು ಈಗ ತಾನೇ ಎಡೆಯಾಡಿಸುತ್ತಿದ್ದೇನೆ, ನನಗೆ ದಾರಿ ಬಿಡು ಅನ್ನುವಂತಹ ಮಾತುಗಳನ್ನ ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ಇಲ್ಲಿ ತಂದೆ ಇಲ್ಲಿ ಎಲ್ಲ ಒಂದ್ ಕಡೆ ತಾಯಿ ಮತ್ತು ಮಗಳ ಸಂಭಾಷಣೆ ನಡೀತಾ ಇದೆ, ಇಬ್ರು ಮಾತುಕತೆ. ಇಲ್ಲಿ ಇನ್ನೊಂದ್ ಕಡೆ ನಾವು ನೆನ್ಪಿಟ್ಕೋಬೇಕು, ಹೊಸ ತಲೆಮಾರಿನ ಆಧುನಿಕ ಪ್ರಪಂಚದ ಹೆಣ್ಣು ಮಗಳು, ಹಾಗೇನೆ ಇನ್ನೊಂದ್ ಕಡೆ ಹಳೆ ತಲೆಮಾರಿನ ಅಮ್ಮ. ಈ ಎರಡು ಅಥವಾ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದುಕನ್ನ ಕಟ್ಕೊಂಡಿದ್ದಂತಹ ಅಮ್ಮ ಅಥವಾ ತಾಯಿ, ಅಥವಾ ಆಧುನಿಕ ಜಗತ್ತಿನಲ್ಲಿ ಪ್ರವೇಶ ಮಾಡ್ತಾ ಇರ್ತಕ್ಕಂತಹ ಮಗಳು, ಈ ಇಬ್ಬರ ನಡುವೆ ಯಾವ ರೀತಿ ಈ ತಲೆಮಾರುಗಳ ನಡುವೆ, ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರುಗಳ ನಡುವೆ ಯಾವ ರೀತಿ ಸಂಘರ್ಷಗಳು ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಸಾಲುಗಳಲ್ಲಿ ಮಗಳು ಮತ್ತೆ ಅಮ್ಮನ ಸಂಭಾಷಣೆ ನಡೀತಾ ಇದೆ. ಆ ಸಂಭಾಷಣೆಯಲ್ಲಿ ಮಗಳು ಅಮ್ಮನಿಗೆ ಹೇಳುತ್ತಾಳೆ, ಮಗಳು ಅಮ್ಮನಿಗೆ ಹೇಳ್ತಾ ಇದ್ದಾಳೆ, ಬೇಡಮ್ಮ ಆಕಾಶದುದ್ದಗಳಕ್ಕೂ ಅಮ್ಮ, ಇಲ್ಲಿವರೆಗೂ ನೀನು ನನಗಾಗಿ ಕಷ್ಟಪಟ್ಟಿರ್ತಕ್ಕಂಥದ್ದು ಸಾಕು. ಇನ್ನು ಮುಂದೆ ನನ್ನ ಅದಮ್ಯ ಬಯಕೆಗಳು ಹಾಗೇನೆ ನನ್ನ ಉತ್ಸಾಹವನ್ನ ನೀನು ತಡೆಬೇಡ. ಯಾಕೆಂದ್ರೆ ನನಗೂ ಕೂಡ ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಾಪಂಚಿಕ ಜ್ಞಾನ ಇದೆ. ಯಾಕೆಂದ್ರೆ ನನಗೀಗಾಗಲೇ 17 ವರ್ಷ ಅಂತಕ್ಕಂಥದ್ದು, ನನಗೆ ಸಮಾಜದಲ್ಲಿ ಬೇಕು ಬೇಡಗಳನ್ನ ತಿಳಿಯುವಂತಹ ಒಂದು ಬಯಕೆ ಇದೆ. ಹಾಗಾಗಿ ಈ ಎಲ್ಲೋ ಒಂದ್ ಕಡೆ ನೀನು ಸಂಪ್ರದಾಯ ಮತ್ತು ಪರಂಪರೆಯ ಬಂಧನದಲ್ಲಿ ನನ್ನನ್ನ ಬಂಧಿಸಬೇಡ, ಸಂಪ್ರದಾಯ ಮತ್ತು ಈ ಬಂಧನದಲ್ಲಿ ನನ್ನನ್ನ ಬಂಧಿಸ್ಬೇಡ ಅಂತ ಇಲ್ಲಿ ಎಲ್ಲ ಒಂದ್ ಕಡೆ ಹೇಳ್ತಾರೆ. ಮಗಳು ಅಮ್ಮನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಮ್ಮ ಹೇಳ್ತಾ ಇದ್ದಾರೆ, ನೋಡಿ, ಯಾವುದೇ ಹೆಣ್ಣು ಮಕ್ಕಳಿಗೆ ನಾವೇನ್ ಮಾಡ್ತಾ ಇರ್ತೀವಿ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಥವಾ ಪ್ರಪಂಚ ಸರಿ ಇಲ್ಲ ಹಾಗೆ ಹೀಗೆ ತಿಳುವಳಿಕೆಯ ಮಾತುಗಳನ್ನ ಹೇಳ್ತಾನೆ ಬಂದಿದ್ದಾರೆ. ಹಾಗೇನೆ ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಆಧುನಿಕತೆಯ ಅಥವಾ ಆಧುನಿಕ ಪ್ರಪಂಚದ ಹೆಣ್ಣು ಮಗಳು ಇಲ್ಲಿ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಅವ್ರ ತಾಯಿ ಹೇಳ್ತಾ ಇದ್ರೆ, ನೋಡು, ಈ ಗಂಡು ಬೀರಿಯಂತೆ, ನೋಡು, ಗಾಳಿಗುದುರೆ ಹತ್ತಿದ ಗಂಡು ಬೀರಿಯಂತೆ ನೀನು ಹಾಡಬೇಡ, ಗಂಡು ಬೀರಿ ಆಗಬೇಡ ಅಂತ ಇಲ್ಲಿ ಅಮ್ಮ ಮಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಗ ಮತ್ತೆ ಇನ್ನೊಂದ್ ಕಡೆ ಅಲ್ಲಿ ಹೇಳ್ತಾ ಇದ್ದಾಳೆ, ಏನಂತ ಅವಳು ಯಾವ ರೀತಿ ಹೇಳ್ತಾ ಇದ್ದಾಳಪ್ಪ ಅಂದ್ರೆ, ಅಮ್ಮ ಸಾಕು ನಿಲ್ಸಮ್ಮ, ನಿನ್ನ ಪುರಾಣವನ್ನ ಸಾಕಿಲ್ಲಿಗೆ ನಿಲ್ಲಿಸು, ನಿನ್ನ ಕಾಲಘಟ್ಟದ ವಿಚಾರಗಳನ್ನ ಈಗ ಇಲ್ಲಿ ಚರ್ಚೆ ಮಾಡೋದು ಬಿಡ, ಅದರಿಂದ ಏನು ಪ್ರಯೋಜನ ಇಲ್ಲಮ್ಮ, ಈಗ ಕಾಲ ಬದಲಾಗಿದೆ ಅಂತಕ್ಕಂಥದ್ದು. ನಾವು ಬದಲಾವಣೆಗೆ ತಕ್ಕಂತೆ ನಾವು ಬದುಕ್ತಾ ಹೋಗ್ಬೇಕಮ್ಮ, ಬದುಕನ್ನ ಕಟ್ಕೋಬೇಕು ಅನ್ನುವಂತಹ ತಿಳುವಳಿಕೆಯನ್ನ ಇಲ್ಲಿ ಆ ಮಗಳು ತಾಯಿಗೆ ಹೇಳ್ತಾ ಇರ್ತಕ್ಕಂತಹ ವಿಚಾರವನ್ನು ನಾವು ಗಮನಿಸಬಹುದು. ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನೋಡಮ್ಮ, ನಿಮ್ಮಮ್ಮ ಅವಳಮ್ಮ ಎಲ್ಲರೂ ನಿನಗೆ ಹೇಳಿರುವಂತಹ ಮಾತುಗಳು ಅವೆಲ್ಲವೂ ಈಗ ಆಧುನಿಕ ಪ್ರಪಂಚದಲ್ಲಿ ಅಥವಾ ಈ ಕಲಿಯುಗದಲ್ಲಿ ಯಾವುದು ಪ್ರಯೋಜನವಿಲ್ಲ. ಯಾಕೆಂತಂದ್ರೆ ಈಗ ಸಮಾಜ ಬದಲಾಗಿದೆ ಅಂತಕ್ಕಂಥದ್ದು. ಅಥವಾ ನನಗೆ ಎಲ್ಲ ಒಂದ್ ಕಡೆ ಆಧುನಿಕ ಪ್ರಪಂಚದಲ್ಲಿ ಈ ಪ್ರಪಂಚಕ್ಕೆ ಇಲ್ಲಿ ಎಲ್ಲ ಒಂದ್ ಕಡೆ ಬೇಡ, ಈಗ ತಾನೇ ನಾನು ಈ ಸಮಾಜದವನ್ನ ನೋಡೋದಕ್ಕೆ ಕಣ್ಣನ್ನ ತೆರಿತಾ ಇದ್ದೀನಿ, ಅದಕ್ಕೆ ನನಗೆ ಎಲ್ಲೋ ಒಂದ್ ಕಡೆ ನೀನು ಅಡ್ಡ ಬರಬೇಡ, ನನ್ನ ಸಾಧನೆಯ ಆದಿಗೆ ನೀನು ಅಡ್ಡ ಬರಬೇಡ ಅಂತಕ್ಕಂಥದ್ದು. ಹಾಗೆ ಇನ್ನೊಂದ್ ಕಡೆ ಅವನು ಏನ್ ಹೇಳ್ತಾ ಇದ್ದಾಳಪ್ಪ ಅಂತಂದ್ರೆ, ನನಗೆ ಸಮಾಜವನ್ನ ಎದುರಿಸುವಂತಹ ಒಂದು ಚೈತನ್ಯ ಇದೆ, ಶಕ್ತಿ ಬಂದಿದೆ, ಅದಕ್ಕೆ ಎಲ್ಲೋ ಒಂದ್ ಕಡೆ ನಾನು ಸಾಧನೆಯ ಗುರಿಯನ್ನ ಮುಟ್ತೀನಿ ಅಂತಕ್ಕಂಥದ್ದು, ನೀನು ಅಡ್ಡ ಬರಬೇಡ ಅಂತಕ್ಕಂಥದ್ದು, ನನಗೆ ದಾರಿ ಬಿಡು ಅಂತಕ್ಕಂತಹ ವಿಚಾರವನ್ನ ನೋಡಿ ಹೊಸ ತಲೆಮಾರು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹೊಸ ತಲೆಮಾರಿನ ಆಧುನಿಕ ಹೆಣ್ಣು ಮಗಳು ಅಥವಾ ಹರೆಯದ ಹೆಣ್ಣು ಮಗಳು ಅವಳ ಒಂದು ಆತ್ಮಸ್ಥೈರ್ಯವನ್ನ ಈ ಒಂದು ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ಎರಡನೇ ಪದ್ಯದಲ್ಲಿ ನಾವು ನೋಡಿದ್ರೆ, ಎರಡನೇ ಕವಿತೆಯಲ್ಲಿ ಗಮನಿಸೋದಾದ್ರೆ ನೋಡಿ, ಇಲ್ಲಿ ಮತ್ತೆ ಮಗಳು ಅಮ್ಮನಿಗೆ ಹೇಳ್ತಾ ಇದ್ದಾಳೆ. ನೋಡಿ, ಅಮ್ಮನಿಗೆ ಅನ್ನುವಂತಹ ಒಂದು ಶೀರ್ಷಿಕೆ ಅಲ್ಲಿ ಹೇಳ್ತಾ ಇದೆ. ಅಮ್ಮನಿಗೆ ಮಗಳು ಹೇಳ್ತಾ ಇರ್ತಕ್ಕಂಥದ್ದು, ಅಮ್ಮ, ಅಂಗಳದ ಗಿಡದ ಪ್ರದಕ್ಷಿಸಿ
ರಂಗೋಲಿ ಬರೆದು ಕೈಲಾಸ ಕಾಣಲು, ಗಾಳಿ ಬೆಳಕಿಲ್ಲದೆ ಹೆಣವಾಗಲು. ನೋಡಿ, ರಂಗೋಲೆ ಬರೆದು ಕೈಲಾಸ ಕಾಣಲು, ಗಾಳಿ ಬೆಳಕಿಲ್ಲದ ಹೆಣವಾಗಲು ನಿಮ್ಮ ದಮ್ಮಯ್ಯ ನನ್ನ ಕೈಲಾಗುವುದಿಲ್ಲ. ನೀ ಹಾಕಿರುವ ಅಣೆಕಟ್ಟೆ ಒಡೆದು ಬಿರುಮಳೆಗೆ ಸೊಕ್ಕಿ ಬಿರುಮಳೆಗೆ ಸೊಕ್ಕಿ ಬೋರ್ಗರೆದು ನುಗ್ಗಿ ನಿನ್ನಂತಾಗದೆ ಬದುಕುತ್ತೇನೆ, ನನಗೆ ದಾರಿ ಬಿಡು ಅನ್ನುವಂತಹ ಒಂದು ಸಾಲುಗಳನ್ನು ನಾವು ಗಮನಿಸೋದಾದ್ರೆ, ನೋಡಿ, ಆ ಸಾಲಿನ ಒಂದು ತಾತ್ಪರ್ಯ ಹೇಗಿದೆಯಪ್ಪ ಅಂದ್ರೆ, ಅಮ್ಮನ ಹಳೆ ತಲೆಮಾರಿನ ಒಂದು ವ್ಯವಸ್ಥೆ ಬೇರೆ ರೀತಿ ಇತ್ತು. ಯಾಕೆಂತಂದ್ರೆ ಇಂದಿನ ಕಾಲದಲ್ಲಿ ನಾವು ಗಮನಿಸ್ತಾ ಇದ್ದೋ, ಇಲ್ಲಿ ಅಮ್ಮ ಪುರುಷ ಪ್ರಧಾನ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಇದ್ದಂತಹ ಒಂದು ವರ್ಗ. ಹಾಗಾದ್ರೆ ಅಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಅಮ್ಮ ತನ್ನ ಕುಟುಂಬಕ್ಕೆ ತನ್ನ ಇಡೀ ಜೀವವನ್ನ ತ್ಯಾಗ ಮಾಡಿದ್ದಾಳೆ ಅಂತಕ್ಕಂಥದ್ದು. ಅಲ್ಲಿ ಅತ್ತೆ, ಮಾವ, ಮೈದುನ, ನಾದಿನಿ ಎಲ್ಲರನ್ನ, ಈ ಇಡೀ ಒಟ್ಟು ಕುಟುಂಬವನ್ನ ನೋಡ್ಕೊಂಡು ತನ್ನನ್ನ ತಾನು ತ್ಯಾಗ ಮಾಡಿರ್ತಕ್ಕಂತಹ ವಿಚಾರಗಳನ್ನ ಗಮನಿಸಬಹುದು. ಆದ್ರೆ ಈಗ ಆಧುನಿಕ ಹೆಣ್ಣು ಮಗಳ ಮನಸ್ಥಿತಿ ಬೇರೆ ಇದೆ. ಹೇಗೆ ಅನ್ನೋದನ್ನ ನಾವು ಗಮನಿಸಿದ್ರೆ, ನೋಡಿ, ಹೊಸ ತಲೆಮಾರಿನ ಆ ಮಗಳು ಅಮ್ಮನಿಗೆ ಹೇಳ್ತಿದ್ದಾಳೆ. ಏನಂತ ಹೇಳ್ತಾ ಇದ್ದಾಳಪ್ಪ ಅಂತಂದ್ರೆ, ಅಮ್ಮ, ನಿನ್ನ ಹಾಗೆ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಗೆ ಅಥವಾ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಮಾಡಿ ರಂಗೋಲಿ ಹಾಕಿ, ಗಾಳಿ ಬೆಳಕಿಲ್ಲದ ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಬದುಕಿ ಹೆಣವಾಗಲು ನನಗೆ ಇಷ್ಟ ಇಲ್ಲ. ನಾನು ತಯಾರಿಲ್ಲ. ನಿನ್ನ ಹಾಗೆ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲ ಒಂದ್ ಕಡೆ ರಂಗೋಲಿ ಹಾಕ್ತಕ್ಕಂಥದ್ದು, ನಿನ್ನ ಸಂಪ್ರದಾಯ, ನಿನ್ನ ಪರಂಪರೆ ನನಗೆ ಒಂದ್ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅಮ್ಮ ಅಂತ ಒಂದ್ ರೀತಿ ನಿಷ್ಠೂರವಾಗಿ ಮಾತನಾಡ್ತಾ ಇರ್ತಕ್ಕಂತಹ ಆಧುನಿಕ ಹೆಣ್ಣು ಮಗಳ ಮನಸ್ಥಿತಿಯನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಆನಂತರದಲ್ಲಿ ಗಮನಿಸೋದಾದ್ರೆ, ನೋಡಿ, ಇನ್ನೊಂದ್ ಕಡೆ ಹೇಳ್ತಾ ಇದ್ದಾಳೆ, ಅಮ್ಮ, ನಾನು ಈ ಒಂದು ಪರಂಪರೆ ಸಂಪ್ರದಾಯಕ್ಕೆ ನಾನು ತಯಾರಿಲ್ಲ ಅಮ್ಮ, ನಾನು ನನ್ನದೇ ಆದಂತಹ ಸ್ವತಂತ್ರ ಬದುಕನ್ನ ಕಂಡ್ಕೋಬೇಕು ನಾನು ಅನ್ನುವಂಥದ್ದು, ಅಥವಾ ಸ್ವತಂತ್ರ ಬದುಕನ್ನ ಕಂಡ್ಕೊಳ್ಳೋದಕ್ಕೆ ಅವಳು ಹಂಬಲಿಸ್ತಾ ಇನ್ನೊಂದ್ ಕಡೆ ಅವಳು ಹೇಳ್ತಾ ಇದ್ದಾಳೆ, ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಅಮ್ಮ, ನೀನ್ ಹಾಕಿರುವಂತಹ ಈ ಬಂಧನವನ್ನ ಬಿರುಮಳೆಗೆ ಹೊಡೆದ ಅಣೆಕಟ್ಟು ಹೊಡೆದು ಹೇಗೆ ಬೋರ್ಗರೆದು ನುಗ್ಗುತ್ತದೋ ಹಾಗೆ ನಾನು ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕ್ಬೇಕಮ್ಮ. ನಾನು ಎಲ್ಲ ಒಂದ್ ಕಡೆ ಹಕ್ಕಿಯಂತೆ ಹಾರಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ನನ್ನ ಈ ಒಂದು ಉತ್ಸಾಹ ಅಥವಾ ಎಲ್ಲ ಒಂದ್ ಕಡೆ ನನ್ನ ಅದಮ್ಯ ಬಯಕೆಗಳನ್ನ ಅವು ಯಾವುದನ್ನು ಕೂಡ ಎಲ್ಲ ಒಂದ್ ಕಡೆ ನಿರಾಸೆಯನ್ನ ಮಾಡ್ಬೇಡ, ನನಗೆ ದಾರಿಯನ್ನ ಬಿಡು ಅಂತಕ್ಕಂಥದ್ದು. ನೋಡಿ ಅಮ್ಮ, ನಿನ್ನಂತೆ ಆಗದೆ ನಿನ್ನ ರೀತಿಯಲ್ಲಿ ನಾನು ಬದುಕೋದಿಲ್ಲ ಅಮ್ಮ. ನಾನು ಈ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆಯನ್ನ ಹಾಗೂ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಮೆಟ್ಟಿ ನನ್ನ ಅಥವಾ ನನ್ನ ತನವನ್ನ ನಾನು ಉಳಿಸಿಕೊಂಡು ಸ್ವತಂತ್ರವಾಗಿ ಬದುಕನ್ನ ನಡೆಸ್ತೇನೆ, ಬದುಕುತ್ತೇನೆ, ನನ್ನ ಬದುಕನ್ನ ಕಟ್ಕೊಳ್ತೇನೆ. ನನಗೆ ಇಲ್ಲಿ ಎಲ್ಲ ಒಂದ್ ಕಡೆ ದಾರಿ ಬಿಡು ನಿನ್ನ ದಮ್ಮಯ್ಯ ಅಂತ ತಾಯಿಯನ್ನ ಕೋರ್ಕೊಳ್ತಾ ಇದ್ದಾಳೆ, ಎಲ್ಲ ಒಂದ್ ಕಡೆ ಬೇಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಇನ್ನೂ ಕೂಡ ಎಲ್ಲೋ ಒಂದ್ ಕಡೆ ಅಪ್ಪ ಹಾಕಿದ ಆಲದ ಮರ ನೇಣಾಕೊಂಡ್ ಸಾಯಿ ಅನ್ನುವಂತಹ ಗಾದೆ ಮಾತಿನ ಒಂದು ರೀತಿಯಲ್ಲಿ ಆ ರೀತಿ ಇಲ್ಲಮ್ಮ. ಈಗ ಪ್ರಪಂಚ ತುಂಬಾ ಬದಲಾಗಿದೆ. ಆಧುನಿಕ ಪ್ರಪಂಚದಲ್ಲಿ ವೇಗದ ಬದುಕಿನಲ್ಲಿ ನಾನು ಬದುಕನ್ನ ಕಟ್ಕೋಬೇಕಮ್ಮ. ನನ್ನ ಆಸೆಗಳು, ನನ್ನ ಅದಮ್ಯ ಬಯಕೆಗಳಿಗೆ ನೀನು ಎಲ್ಲ ಒಂದ್ ಕಡೆ ಅಡ್ಡಗೋಡೆಯಾಗಬೇಡ ಅಂತ ಹೇಳ್ತಾ ಇದ್ದಾಳೆ ಹೆಣ್ಣು ಮಗಳು. ಏನ್ ಹೇಳ್ತಾ ಇದ್ದಾಳೆ, ಅಮ್ಮ, ಈ ಸಂಪ್ರದಾಯ ಮತ್ತು ಪರಂಪರೆಯ ಬಂಧನದಿಂದ ನನ್ನನ್ನ ನಿರ್ಬಂಧಗೊಳಿಸು ಎಂದು ಹೇಳುವ ಆಧುನಿಕ ಹರೆಯದ ಹೆಣ್ಣು ಮಗಳ ಮನಸ್ಥಿತಿ ಈ ಒಂದು ಕವಿತೆಯಲ್ಲಿ ತುಂಬಾ ಅದ್ಭುತವಾಗಿ ಕವಯಿತ್ರಿಯವರು ಕಟ್ಕೊಟ್ಟಿದ್ದಾರೆ. ಇಷ್ಟು ಅಮ್ಮನಿಗೆ ಅನ್ನುವಂತಹ ಒಂದು ಕವಿತೆಯ ಭಾಗದ ಸಾರಾಂಶ. ಹಾಗೇನೆ
ಈ ಒಂದು ಕವಿತೆಯ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನುವಂತಹ ವಿಚಾರವನ್ನ ನಾವು ನೋಡೋದಾದ್ರೆ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿ. ಪುರುಷ ಪ್ರಧಾನ ಸಮಾಜದಲ್ಲಿನ ಅಮ್ಮನ ಸ್ಥಿತಿ ಹೇಗಿತ್ತು ಕವಿತೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತಕ್ಕಂಥದ್ದು, ವಿವರಿಸಿ ಅಂತಕ್ಕಂತಹ ವಿಚಾರಗಳನ್ನ ಕೇಳ್ಬೋದು. ಹಾಗೇನೆ ಅಮ್ಮನಿಗೆ ಅನ್ನುವಂತಹ ಒಂದು ಅಮ್ಮನಿಗೆ ಕವಿತೆಯಲ್ಲಿ ಹೊಸ ತಲೆಮಾರು ಮತ್ತೆ ಹಳೆ ತಲೆಮಾರಿನ ನಡುವಿನ ಸಂಘರ್ಷದ ಬಗ್ಗೆ ಕೇಳ್ತಾ ಹೋಗ್ಬೋದು. ಹಾಗೇನೆ ಅಮ್ಮ ಮಗಳಿಗೆ ನೀಡುತ್ತಿದ್ದಂತಹ ಎಚ್ಚರಿಕೆಯ ವಿಚಾರಗಳು, ಹಾಗೇನೆ ಸಂಪ್ರದಾಯದಿಂದ ಹೆಣ್ಣಿಗೆ ಇರುವಂತಹ ನಿರ್ಬಂಧಗಳು ಹೇಗೆ ಹೇಗಿವೆ ಅನ್ನುವುದನ್ನ ಚರ್ಚಿಸಿರ್ತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಆಧುನಿಕ ಹೆಣ್ಣಿನ ಮನಸ್ಥಿತಿಯ ಬಗ್ಗೆ ಚರ್ಚಿಸಿರ್ತಕ್ಕಂಥದ್ದು. ಹಾಗೇನೆ ಆಧುನಿಕ ಹರೆಯದ ಹೆಣ್ಣಿನ ಛಲಗಾರಿಕೆಯ ಬಗ್ಗೆ, ಅವಳ ಅದಮ್ಯ ಬಯಕೆಗಳ ಬಗ್ಗೆ ಇಲ್ಲಿ ವಿವರಿಸಿ ಅನ್ನುವಂತಹ ವಿಚಾರಗಳಾಗಿರ್ಬೋದು. ಇಷ್ಟು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಇದಿಷ್ಟು ಪ್ರಶ್ನೆಗಳು, ಆನಂತರ ತಾತ್ಪರ್ಯ, ಸಾರಾಂಶ ಎಲ್ಲವೂ ಕೂಡ ನೀಡಿದ್ದೇನೆ. ಹಾಗಾಗಿ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳಿ ಇಂದಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾಳೆ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗ್ಲಿ.